ಮಾತ್ರ ಕ್ರಾಂತಿವೀರ ಶೂರ ಸಂಗೊಳ್ಳಿ ರಾಯಣ್ಣನಿಗೆ ಕ್ರಾಂತಿವೀರ ಶೂರ ಸಂಗೊಳ್ಳಿ ರಾಯಣ್ಣನಿಗೆ ಇವತ್ತು ಕ್ರಾಂತಿವೀರ ಶೂರ ಸಂಗೊಳ್ಳಿ ರಾಯಣ್ಣ, ಧೀರ ಸಂಗೊಳ್ಳಿ ರಾಯಣ್ಣ ಹೀಗೆ ನಾನಾ ಹೆಸರುಗಳಿಂದ ಪ್ರಖ್ಯಾತಿಯಾಗಿರ್ತಕ್ಕಂಥ ಒಬ್ಬ ಅಪ್ರತಿಮ ದೇಶ ಕಂಡಂತಹ ನಿಸ್ವಾರ್ಥ ದೇಶಪ್ರೇಮಿ ಸ್ವತಂತ್ರ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣ ಅವರ ಜನ್ಮ ದಿನವೂ ಹೌದು. ಇವತ್ತು ನಾವು 78ನೇ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಒಂದು ಇತಿಹಾಸವನ್ನ ನಾವು ಮೆಲುಕು ಹಾಕಿದಾಗ 96 ಆಗಸ್ಟ್ 15ನೇ ತಾರೀಕಿನಂದು ಈ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರು ಸಂಗೊಳ್ಳಿ ಗ್ರಾಮದಲ್ಲಿ ಜನಿಸಿದರು. ತಂದೆ ಪರಮಪ್ಪ, ತಾಯಿ ಕೆಂಚವನ ಉದರದಲ್ಲಿ ಇಂತಹ ಒಬ್ಬ ಅಪ್ರತಿಮ ಶೂರ ಅಂತಕ್ಕಂಥವರು ಜನಿಸಿದರು. ಇವರು ಕುರುಬ ಸಮಾಜದಲ್ಲಿ ಜನಿಸಿದರು. ಕುರುಬ ಸಮಾಜದ ಬಗ್ಗೆ ಒಂದು ಮಾತು ನಾನು ಇಲ್ಲಿ ಹೇಳಲೇಬೇಕು. ಮೊದಲಿಂದನೂ ನಾವು ಕಂಡುಕೊಂಡಂತೆ ಇವತ್ತೇನಾದರೂ ಒಂದು ಶುಭ ಕಾರ್ಯ ನಡೆಯತ್ತಂದ್ರೆ ಅಲ್ಲೇ ಒಬ್ಬ ಕುರುಬ ಸಮಾಜದ ವ್ಯಕ್ತಿ ಇರಲಿ ಅಂತ ಇವತ್ತಿಗೂ ಸಹಿತ ಬಯಸ್ತಾರ. ಎಂಥ ನಂಬಿಕೆ ಐತಪ್ಪ ಅಂತಂದ್ರೆ ಇವತ್ತೇನಾದರೂ ಹೊಲದಾಗ ಒಂದು ಹುಣಸಿ ಗಿಡ ಕುರುಬ ಬಳಸಿರ್ತಕ್ಕಂಥ ಗಳ ಬಳಸಿ ನಾವೇನಾದರೂ ಹುಣಸಿಕಾಯಿ ಬಿಡಿಸಿದ್ದ ಆದ್ರೆ ಆ ವರ್ಷದಾಗ ಹುಣಸಿ ಹಣ್ಣಿನ ಫಲ ಹೆಚ್ಚಾಕತ್ತೆ ಅನ್ನುವಂಥ ನಂಬಿಕೆ ಅದ. ಕುರುಬ ಇವತ್ತೇನಾದರೂ ತನ್ನ ಕುರಿಗಳನ್ನು ಒಂದು ದಿನದ ಮಟ್ಟಿಗೆ ಹೊಲದಲ್ಲಿ ಬಿಡಾರ ಹುಡಿದ ಅಂತಂದ್ರೆ ಆ ವರ್ಷದ ಪೀಕನ ಹೆಚ್ಚಾಗ್ತದೆ ಅಂತಕ್ಕಂಥ ನಂಬಿಕೆ ಅದ. ಈ ಮಾತನ್ನ ನಾನು ಯಾಕೆ ಹೇಳಿದ್ನಪ್ಪ ಅಂತಂದ್ರೆ ಒಬ್ಬ ಇಂತಹ ದೇಶಪ್ರೇಮಿ ನಿಸ್ವಾರ್ಥ ಹೋರಾಟಗಾರ ಇಂಥವರು ನಮ್ಮ ಮನೆಯೊಳಗೆ ಧರಿಸಿದ್ರೆ ಹೆತ್ತ ತಂದೆ ತಾಯಿಗೆ ಗೌರವ ಬರ್ತೈತಿ, ಜೊತೆಗೆ ಆ ಮನೆತನಕ್ಕೆ ಗೌರವ ಬರ್ತೈತಿ, ಆ ಊರಿಗೆ ಗೌರವ ಬರ್ತೈತಿ, ಆ ಕುಲಕ್ಕೂ ಸಹಿತ ಗೌರವ ಬರ್ತೈತಿ. ಯಾಕಪ್ಪ ಅಂದ್ರೆ ಇಷ್ಟು ನಿಸ್ವಾರ್ಥದಿಂದ ಸ್ವತಂತ್ರಕ್ಕಾಗಿ ತಾನು ಹುಟ್ಟಿದಾಗಿನಿಂದ ಹಿಡಿದು ಕೊನೆಯ ಉಸಿರಿನವರೆಗೂ ಹೋರಾಡಿರ್ತಕ್ಕಂತಹ ಏಕೈಕ ವ್ಯಕ್ತಿ ಅಂದ್ರೆ ಸಂಗೊಳ್ಳಿ ರಾಯಣ್ಣ ಅಂತ ಹೇಳ್ಬೋದು. ಇತಿಹಾಸದಲ್ಲಿ ಏನನ್ನ ಬಿಂಬಿಸಲಾಗಿದೆ ಅಂತಂದ್ರೆ 1857ರ ಸಿಪಾಯಿ ದಂಗೆಯನ್ನ ಸ್ವತಂತ್ರ ಭಾರತದ ಮೊದಲ ಹೋರಾಟ ಅಂತ ಹೇಳಿ ಬ್ರಿಟಿಷರ ವಿರುದ್ಧದ ಹೋರಾಟ ಅಂತ ಹೇಳಿ ಬಣ್ಣಿಸಲಾಗಿದೆ. ಆದ್ರೆ ಅದಕ್ಕಿಂತ 30 ವರ್ಷ ಮೊದಲನೇ ಸಂಗೊಳ್ಳಿ ರಾಯಣ್ಣ ಏನ್ ಮಾಡಿದ್ರು ಅಂತಂದ್ರೆ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿದ್ರು. ವೀರ ರಾಣಿ ಕಿತ್ತೂರು ಚೆನ್ನಮ್ಮನ ಬಲಗೈ ಬಂಟನಾಗಿ ಸೇನಾಧಿಪತಿಯಾಗಿ ಆ ಇಡೀ ಸೈನ್ಯವನ್ನ ನೇತೃತ್ವವನ್ನ ವಹಿಸಿದ್ರು. ಇವತ್ತಿಗೂ ಸಹಿತ ಸಂಗೊಳ್ಳಿ ರಾಯಣ್ಣನಿಂದ ನಾವು ಕಲಿಬಹುದಂತ ಸಂಗತಿ ಏನಂತಂದ್ರೆ ಸಮಾಜವನ್ನ ಒಗ್ಗಟ್ಟಿನಿಂದ ಮುನ್ನಡೆಸಿಕೊಂಡು ಹೋಗುವಂಥದ್ದು, ಎಂಥದ್ದೇ ಸಂದರ್ಭದಲ್ಲಿ ಅಂಜದೆ ಅಳುಕದೆ ಮುಂದೆ ಸಾಗುವಂಥದ್ದನ್ನ ನಾವು ಸಂಗೊಳ್ಳಿ ರಾಯಣ್ಣನ ಒಂದು ಇತಿಹಾಸದಿಂದ ಇವತ್ತು ಕಲಿಬಹುದಾಗಿದೆ. ಬಹುಶಃ ಸಂಗೊಳ್ಳಿ ರಾಯಣ್ಣನನ್ನ ನೇರ ಯುದ್ಧದಿಂದ ಬ್ರಿಟಿಷರಿಗೆ ಸೋಲಿಸ್ಲಿಕ್ಕೆ ಎಂದೂ ಸಾಧ್ಯ ಆಗ್ತಿರ್ಲಿಲ್ಲ ಅಂತ ಹೇಳ್ಬೋದು. ಅಂತ ಒಬ್ಬ ಅಪ್ರತಿಮ ಹೋರಾಟಗಾರ. ಆದ್ರೆ ಬ್ರಿಟಿಷರು ಪ್ರತಿ ಹಂತದಲ್ಲೂ ಮೋಸತನವನ್ನೇ ಮಾಡ್ತಾನೆ ಬಂದ್ರು. ಯುದ್ಧದಲ್ಲಿ ಸೋಲಿಸುವ ಸಲುವಾಗಿ ಕಿತ್ತೂರು ರಾಣಿ ಚೆನ್ನಮ್ಮನ ಸೈನ್ಯದ ಏನು ಬಂದೂಕಗಳು ತುಪಾಕಿಗಳು ಇದ್ವಲ್ಲ ಅವುಗಳಲ್ಲಿ ಸಗಣಿಯ ನೀರನ್ನ ಬೆರೆಸಿದ್ರು. ನಮ್ಮವರನ್ನೇ ಬಳಸ್ಕೊಂಡಾರ ಅಂತಹ ಕಾರ್ಯಕ್ಕಾಗಿ. ಜೊತೆಗೆ ಸಂಗೊಳ್ಳಿ ರಾಯಣ್ಣನನ್ನು ಎಂದೂ ಹಿಡಿಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅಂತ ಒಬ್ಬ ಹೋರಾಟಗಾರನನ್ನ ನಮ್ಮ ವ್ಯಕ್ತಿಗಳನ್ನೇ ಬಳಸ್ಕೊಂಡು ಮೋಸತನದಿಂದ ಹಿಡಿತಾರೆ. ಚಳ್ಳಚನ್ನ ಕೆರೆಯಲ್ಲಿ ಸ್ನಾನ ಮಾಡ್ತಾ ಇರ್ಬೇಕಾದ್ರೆ ಸಂಗೊಳ್ಳಿ ರಾಯಣ್ಣ ಸ್ನಾನಕ್ಕೆ ಇರಬೇಕಾದ್ರೆ ಖಡ್ಗ ಬಾಯೊಳಗೆ ಇಟ್ಕೊಂಡು ಇನ್ನೇನು ಈಜ್ಬೇಕಂತ ತಿಳಿತಿರ್ತಾನೆ. ಅವರ ಮಾವನನ್ನ ಅಲ್ಲಿ ದಾಳವಾಗಿ ಬೆಳೆಸ್ಕೊಂಡಿರ್ತಾರೆ. ಅವ್ರ ಮಾವ ಇದ್ದವಾಗ ಯಾಕೆ ನೀ ಇಳ್ಯಾಕತಿ ಖಡ್ಗ ಇಲ್ಲಿ ತತ ಅಂತ ಇಸ್ಕೋತಾರೆ. ಮೋಸತನದಿಂದ ಇಸ್ಕೋತಾನ. ಅದೇ ಸಮಯದಲ್ಲಿ ಹೊಂಚ ಹಾಕಿರ್ತಕ್ಕಂಥ ಬ್ರಿಟಿಷ್ ಸೈನ್ಯ ದಾಳಿ ಮಾಡ್ತೈತಿ. ಬಂದೂಕನ್ನ ಎದೆಗೆ ಹಿಡಿದಿರ್ತಾರೆ. ಹೌದಾ, 30-40 ಜನ ಸುತ್ತುವರೆದಿರ್ತಾರೆ. ಅಂತ ಸಂದರ್ಭದೊಳಗೂ ಸಂಗೊಳ್ಳಿ ರಾಯಣ್ಣ ಅಂಜುದಿಲ್ಲ. ಏನ್ ಹೇಳ್ತಾನ, ಮಾವ ಖಡ್ಗ ತತ ಇಲ್ಲಿ ಈ ಕೆಂಪು ಕುಂಡಿಗಳ ರುಂಡವನ್ನು ಇಲ್ಲೇ ಚಂಡಾಡಿ ಬಿಡ್ತೇನೆ ಅಂತ ಹೇಳ್ತಾನೆ. ಅಂತ ಒಂದು ಅಪ್ರತಿಮ ಹೋರಾಟಗಾರ ಅಂತ ಹೇಳ್ಬೋದು. ಕೊನೆಗೆ ಬಹಿರಂಗವಾಗಿ ಅವನನ್ನ ಆಲದ ಮರಕ್ಕೆ ನೇಣು ಹಾಕ್ತಾರೆ. ಅಂತ ಸಂದರ್ಭದಲ್ಲೂ ಸಹಿತ ಒಂದೀಟು ಅಂಜಿಕೆ ಅಳುಕೊಳ್ಳುವಂಥದ್ದು ಇರೋದಿಲ್ಲ. ರಾಯಣ್ಣ ನಿನ್ನ ಕೊನೆಯ ಆಸೆ ಏನು ಅಂತ ಕೇಳಿದಂಥ ಸಂದರ್ಭದಲ್ಲಿ ರಾಯಣ್ಣ ಹೇಳ್ತಕ್ಕಂಥದ್ದು ಮತ್ತೆ ಇದೇ ಭೂಮಿಯಲ್ಲಿ ಹುಟ್ಟಿ ಬರಬೇಕು, ಆ ಬ್ರಿಟಿಷರನ್ನ ಕೆಂಪು ಕುಣ್ಣಿಗಳನ್ನ ನಾನು ನನ್ನ ದೇಶದಿಂದ ಹೊಡೆದು ಓಡಿಸ್ಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾನೆ. ಜೊತೆಗೆ ಪ್ರತಿ ಮನೆಯಲ್ಲೂ ಒಬ್ಬ ನನ್ನಂತ ಸಂಗೊಳ್ಳಿ ರಾಯಣ್ಣ ಹುಟ್ಟಬೇಕು ಅನ್ನೋಂಥ ಮಾತನ್ನ ಹೇಳ್ತಾನೆ. ಬಹುಶಃ ಅಂತಹ ಸಂಗೊಳ್ಳಿ ರಾಯಣ್ಣರು ಇವತ್ತು ಗ್ರಾಮದಲ್ಲಿ ಪ್ರತಿ ಮನೆಯಲ್ಲೂ ಹುಟ್ಟಿದಾರ ಅಂತ ಹೇಳಸ ನನ್ನ ಒಂದು ಭಾವನೆ. ಪ್ರತಿ ವರ್ಷ ಸಂಗೊಳ್ಳಿ ರಾಯಣ್ಣನನ್ನ ಇಷ್ಟು ಅದ್ದೂರಿಯಾಗಿ ಶೃಂಗರಿಸಿ
ನಮ್ಗೆಲ್ಲರಿಗೂ ಒಂದು ಉತ್ಸಾಹ ಹೆಮ್ಮೆಯನ್ನ ತುಂಬುತ್ತಾ ಇರ್ತಕ್ಕಂಥ ಕಾರ್ಯವನ್ನ ಗ್ರಾಮ ಮಾಡ್ತಾ ಬರ್ತಾ ಇದೆ. ಸರ್ಕಾರವು ಸಹಿತ ಸಂಗೊಳ್ಳಿ ರಾಯಣ್ಣನ ಶಾಶ್ವತವಾಗಿ ನೆನಪಿಡುವ ಸಲುವಾಗಿ ಇವತ್ತು ಬೆಂಗಳೂರಿನ ರೈಲು ನಿಲ್ದಾಣಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂತಕ್ಕಂಥ ಹೆಸರನ್ನ ಇಟ್ಟಿದ್ದಾರೆ. ದೇಶವೇ ಹೆಮ್ಮೆ ಪಡಬೇಕು ಅಂತಹ ಒಂದು ಶಾಲೆಯನ್ನ ಸಂಗೊಳ್ಳಿ ರಾಯಣ್ಣನ ಹೆಸರಿನಲ್ಲಿ ಸಂಗೊಳ್ಳಿ ಗ್ರಾಮದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಜೊತೆಗೆ ರಾಕ್ ಗಾರ್ಡನ್ ಇವತ್ತು ಇಡೀ ದೇಶನ ಪ್ರವಾಸೋದ್ಯಮದ ರೂಪದೊಳಗೆ ಇಡೀ ದೇಶನ ಏನು ಸಂಗೊಳ್ಳಿಗೆ ಹುಡುಕೊಂಬರತ್ತೆ ಅಂತ ಒಂದು ರಾಕ್ ಗಾರ್ಡನ್ ಅನ್ನ ಅಭಿವೃದ್ಧಿ ಪಡಿಸಿದ್ದಾರೆ. ಅಲ್ಲಿ ನಾವೇನಾದ್ರೂ ಭೇಟಿ ಕೊಟ್ಟದ್ದಾದ್ರೆ ಸಂಗೊಳ್ಳಿ ರಾಯಣ್ಣನ ಪ್ರತಿಯೊಂದು ಕ್ಷಣಗಳನ್ನ ನಾವು ಮೂರ್ತಿ ರೂಪದಲ್ಲಿ ನೋಡ್ತಾ ಬರ್ಬೋದು. ಇಂಥದ್ದೆಲ್ಲಕ್ಕೂ ಸಾಕ್ಷಿಯಾಗಿದೆ. ಇದರಿಂದ ನಾವು ಏನು ತಿಳ್ಕೊಬೋದು ಅಂತಂದ್ರೆ, ಇಂಥ ಒಬ್ಬ ಹೋರಾಟಗಾರ, ಇಂಥ ಒಬ್ಬ ವ್ಯಕ್ತಿತ್ವ ಏನಾದರೂ ನಮ್ಮ ಮನೆತನದ ಜನಿಸಿದ್ರ ಈಗಾಗಲೇ ಹೇಳಿದಂಗ ಇಡೀ ನಾಡಿಗೆನೆ ಅದು ಹೆಮ್ಮೆ ಆಗಿರ್ತೈತಿ. ನೋಡ್ರಿ, 200 ವರ್ಷ ಹಿಂದೆ ಹುಟ್ಟಿದ ವ್ಯಕ್ತಿ ಹೆಸರ್ಲೆ ಇವತ್ತು ಎಷ್ಟೆಲ್ಲ ಒಳ್ಳೆಯ ಕಾರ್ಯಗಳಾಗತ್ತವನ್ನಂಥದ್ದನ್ನ ನಾವು ನೋಡ್ಬೋದು. ಅಂತಹ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನ, ಆತನ ಒಂದು ತತ್ವಾದರ್ಶಗಳನ್ನ, ಆತನ ಒಂದು ಧೀರ ಶೂರತ್ವವನ್ನ ನಾವು ಸಹಿತ ಮೈಗೂಡಿಸಿಕೊಳ್ಳೋಣ ಅಂತಕ್ಕಂಥ ಕರೆಯನ್ನ ಕೊಟ್ಟು ಇಲ್ಲಿಯವರೆಗೆ ನನಗೆ ಬಂದು ಧ್ವಜಾರೋಹಣ ಮಾಡಲಿಕ್ಕೆ ಅವಕಾಶ ಕೊಟ್ಟು ನನ್ನೊಂದೆರಡು ಅನಿಸಿಕೆಗಳನ್ನು ಹೇಳಲಿಕ್ಕೆ ಅವಕಾಶ ಕೊಟ್ಟಂತ ಸಮಸ್ತ ಗ್ರಾಮದ ದೈವಕ್ಕೂ, ಆರೋಗಪ್ಪ ಗ್ರಾಮದ ದೈವಕ್ಕೂ ನನ್ನ ಅನಂತ ವಂದನೆಗಳನ್ನು ತಿಳಿಸುವ ಮೂಲಕ ನನ್ನ